ಏನಕ್ಕೆ ಲೈವಿಗೆ ಬಂದಿರೋದಂದರೆ ಎಲ್ರಿಗೂ ಒಂದು ಥ್ಯಾಂಕ್ಸ್ ಹೇಳೋಣ ಅಂತ. ಯಾಕಂದರೆ ನಾವು 38 ಮಿನಿಟ್ಸು ಒಂದು ಇಂಡಿಪೆಂಡೆಂಟ್ ಫಿಲಮ್ ಮಾಡಿದಾಗ ನಮಗೆ ಗೊತ್ತಿಲ್ಲ ಇಷ್ಟು ಸಪೋರ್ಟ್ ಸಿಗುತ್ತೆ ಅಂತ ನಾನು ಗಾಡ್ ಪ್ರಾಮಿಸ್ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಅಂದರೆ ತುಂಬ ರೆಸ್ಪಾನ್ಸ್ ಬರ್ತಾಯಿದೆ ಎಲ್ಲರೂ. ಎಕ್ಸ್ಪೆಷಲಿ ಕ್ಲೈಮ್ಯಾಕ್ಸಿಗಂತೂ ಎಲ್ಲರೂ ಕಮೆಂಟ್ ಪಾರ್ಟ್ 2 ಬೇಕು ಪಾರ್ಟ್ 2 ಬೇಕಂತ ಆಗ್ತಾಯಿದ್ರೆ ಡೆಫಿನೆಟ್ಲಿ ನೋಡೋಣ. ನಾವು ಅಂದ್ಕೊಂಡು ರೀಚ್ ಸಿಕ್ಕರೆ ಡೆಫಿನೆಟ್ಲಿ ನಿಮಗೋಸ್ಕರ ಆದರೂ ನಾನು ಪಾರ್ಟ್ 2 ಮಾಡೇ ಮಾಡ್ತೀನಿ. ಸೊ ಈಗ ನಮ್ಮ ಜೊತೆ ಲೀಲಾ ಇದ್ದಾರೆ, ಅವ್ರ ಎಕ್ಸ್ಪೀರಿಯೆನ್ಸು ಅವ್ರಿಗೇನು ರಿವ್ಯೂ ಬಂತು ಅಂತ ಕೇಳೋಣ. ಆಮೇಲೆ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಅಂತ ಅವರು ವೆಯ್ಟ್ ಮಾಡ್ತಾರೆ. ಸೊ ಲೀಲಾ. ಹಲೋ, ಎಲ್ಲರಿಗೂ ನಮಸ್ತೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಲವ್ ತೋರಿಸಿದ್ದೀರಾ ನನ್ನ ಕ್ಯಾರೆಕ್ಟರ್ ಲೀಲಾಗೆ. ಕ್ಲೈಮ್ಯಾಕ್ಸ್ಗಂತೂ ಫುಲ್ ಆನ್ ಕಮೆಂಟ್ಸ್ ಬಂದಿದೆ, ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ ಅಂತ. ನಾವು ಏನು ಅಂದ್ಕೊಂಡಿದ್ದೀವಿ ಅದಕ್ಕಿಂತ ತುಂಬ ಚೆನ್ನಾಗಿ ಬಂತು ಆ್ಯಕ್ಚುಲಿ ಕ್ಲೈಮ್ಯಾಕ್ಸು. ಥ್ಯಾಂಕ್ ಯು ಸೋ ಮಚ್. ಅಂದರೆ ನೀನು ಚೆನ್ನಾಗಿ ಬರಲ್ಲ ಅಂದ್ಕೊಂಡಿದ್ರಾ? ಹಂಗಿಲ್ಲ, ಗೊತ್ತಿತ್ತು ಚೆನ್ನಾಗಿ ಬರುತ್ತೆ, ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿರಲಿಲ್ಲ. ನೋಡಿದ್ರ ಅವ್ರು ಕನ್ನಡ ಸೂಪರಾಗಿ ಕಲ್ತಿದ್ದಾರೆ. ಬಟ್ ಡಬ್ಬಿಂಗ್ ಟೈಮಲ್ಲಿ ನಮಗೆ ಮಾಡ್ಸೋಕ್ಕಾಗಿಲ್ಲ ಅಷ್ಟೇ. ನೆಕ್ಸ್ಟ್ ಟೈಮಿಂದ ಅವ್ರ ಕೈಲೇ ಡಬ್ಬಿಂಗ್ ಮಾಡಿಸಿ. ಯಾಕಂದರೆ ಈ ಕನ್ನಡನ ಒಂದು 47% ಕಲ್ತಿದ್ದಾರೆ ಕನ್ನಡ. ಓಕೆ, 100% ಕಲ್ತ ತಕ್ಷಣ ಖಂಡಿತ ಮಾಡಿಸ್ತೀನಿ. ಈಗ ನಮ್ಮ ಅಭಿ, ನೀವೇನು ಅಭಿನ ಇಷ್ಟಪಡ್ತಾ ಇದ್ದೀರಾ, ಅಭಿ ಈಗ ಮಾತಾಡ್ತಾರೆ. ಬ್ರೋ ಓವರ್ ಟು ಯು, ಮಾತಾಡಿ. ಹಾಯ್, ಎಲ್ರಿಗೂ ನಮಸ್ತೆ. ನಮ್ಮ ಏನು ಹಿಂಗೆ ಇಟ್ಕೊಳ್ಳಿ ಬ್ರೋ, ಸ್ಟ್ರೈಟಾಗಿ ಹಿಂಗ ಇಟ್ಕೊಳ್ಳಿ. ಲೈಕ್ ಏನು ನಾವು ಲೀಲಾ ಅಭಿಮೇಘ ಒಂದು 38 ನಿಮಿಷ ಮಾಡಿದ್ರು. ಅಂದರೆ ಇದೊಂದು ಇಂಡಿಪೆಂಡೆಂಟ್ ಫಿಲಮ್, ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಮಾಡಿದ್ರು. ಆ್ಯಕ್ಚುಲಿ ನಮ್ಗೊಂದು ಭಯ ಆಯ್ತು, ನಾವು ಏಮಂತ ಡೈರೆಕ್ಟ್ರ್ ಕಮ್ ಪ್ರೊಡ್ಯೂಸರನ್ನು ಒಂದು 8 ಲಕ್ಷ ಇನ್ವೆಸ್ಟ್ ಆಗಿಬಿಟ್ಟೈತು ಬ್ರೋ, ತಗೊಳಲ್ವೋ ಏನು ಅಂತ. ಸೀರಿಯಸ್ಲಿ ಸೂಪರಾಗಿ ಅಂದರೆ ಸೂಪರಾಗಿ ತಗೊಂಡಿದ್ದೀರಾ. ರೆಸ್ಪಾನ್ಸ್ ಎಕ್ಸ್ಟ್ರಾಡಿನರಿ. ಯಾಕಂದರೆ ಹೊಸ ಯೂಟ್ಯೂಬ್ ಚಾನಲ್ಲು, ಆಲ್ಮೋಸ್ಟ್ ಎಲ್ಲ ಹೊಸಬ್ರು, ಹೊಸ ಥರ ಕಂಟೆಂಟ್ ಟ್ರೈ ಮಾಡಿದ್ದೀರಿ. ಮತ್ತು ಯೂಟ್ಯೂಬಿಗೆ 40 ನಿಮಿಷ ಮಾಡಿದ್ದೀರಿ. ಆದ್ರೂ ನಮ್ಗೆ ಮೈಸೂರು, ಮಂಡ್ಯ, ಬೀದರು, ಧಾರವಾಡ ಈ ಕಡೆಯಿಂದೆಲ್ಲ ಆ್ಯಂಡ್ ಈವನ್ ಆಂಧ್ರದಿಂದ ನಮ್ಗೆ ಆಲ್ರೆಡಿ ಆಲ್ರೆಡಿ ಒಂದು ಡಿಯರ್ ಕಾವ್ಯ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಒಳ್ಳೆ ಸಬ್ಸ್ಕ್ರೈಬರ್ಸು ಆ್ಯಂಡ್ ಒಳ್ಳೆ ಯೂಟ್ಯೂಬ್ ಚಾನಲ್ ಫೇಮಸ್ ಇರೋರು ರೈಟ್ಸ್ ಕೇಳಿದ್ರು. ಅಂದರೆ ನಾವು ತೆಲುಗುಗೆ ಅಪ್ಲೋಡ್ ಮಾಡ್ತೀರಿ, ನಮ್ಗೆ ಕೊಡ್ರಿ ಅಂತಂತೆ. ಅಂದರೆ ಆ ರೇಂಜಿಗೆ ಸಕ್ಸಸ್ ನೀವು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಎಲ್ಲರೂ ಯಾರ್ಯಾರು ಕಮೆಂಟ್ ಮಾಡ್ತಾಯಿದ್ರು ಅವರಿಗೆಲ್ಲ ನಾವು ರೆಸ್ಪಾನ್ಸ್ ಮಾಡೋಕ್ಕಾಗಿರಲಿಲ್ಲ. ಅಂದರೆ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ನಾವು ರೆಸ್ಪಾನ್ಸ್ ಮಾಡಿದ್ರಿ. ಸುಮಾರು ಜನಕ್ಕೆ ರೆಸ್ಪಾನ್ಸ್ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೋಸ್ಕರ ಎಲ್ರಿಗೂ ಒಂದೇ ಸತಿ ರೆಸ್ಪಾನ್ಸ್ ಮಾಡೋಣ ಅನ್ನೋ ಒಂದೇ ಒಂದು ಇದಕ್ಕೇ ಅಭಿ, ಕಾರ್ತಿಕ್ ರೆಡ್ಡಿಯಾಗಿ ಅಭಿ, ಹರ್ಷಿತಾ ಅವರು ಲೀಲಾ, ಡೈರೆಕ್ಟ್ರು ಹೇಮಂತ್ UBC ಫ್ರಮ್ ಚಿತ್ರದುರ್ಗ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಾವು ಮಾಡ್ತಾ ಇರ್ತೀರಿ ಎಲ್ಲ ನೋಡಿ. ಇನ್ನೂ ಯಾರ್ಯಾರು ನಮ್ಮ ಲೀಲಾ ಅಭಿಮೇಘ ನೋಡಿಲ್ವೋ ದಯವಿಟ್ಟು ನೋಡಿ. ಶೋರ್ ಶಾಟ್ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಅದರಲ್ಲಿರೋ ಸಾಂಗ್ ಆಗಿರೋದು ಒಂದು 3 ಸಾಂಗ್ ಇದೆ, ಅದರಲ್ಲಿ ನಿಮ್ಗೆ ಇಷ್ಟ ಆಗುತ್ತೆ. ಯಾವುದೋ ಒಂದು ಸೀನ್ ಆದರೂ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಗ್ಯಾರಂಟಿ ಕೊಡ್ತೀನಿ. 100% ನೀವು ನೋಡ್ದಾದ್ಮೇಲೆ ಶೇರ್ ಮಾಡೇ ಮಾಡ್ತೀರಾ. ಆ ಥರ ಸಬ್ಜೆಕ್ಟ್ ಅಂತೂ ಗ್ಯಾರಂಟಿ ಇದು ಲೀಲಾ ಅಭಿಮೇಘ. ಏನಂತೀರಾ ಹೇಮಂತವ್ರೆ? ನನಗೆ ಕೊಟ್ಬಿಟ್ರೆ. ಸೊ ಹಾಯ್, ಎಲ್ಲರಿಗೂ ಮತ್ತೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಮತ್ತೆ ನಮ್ಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾ ಇರೋದು ಪಾಪ. ಒಬ್ರು ಯಾರೋ 500 ರೂಪಾಯಿ ಕಳಿಸ್ತಾರೆ, ಒಬ್ರು 1000 ಕಳಿಸ್ತಾರೆ, ಎಕ್ಸ್ಟ್ರಾ 50, 100. ನಾವು ಆ್ಯಕ್ಚುಲಿ ಕೇಳಿದ್ದೇವೆ ಒಂದು 5 ರೂಪಾಯಿ 10 ರೂಪಾಯಿನ ಸಮಥಿಂಗ್ ಹಿಂಗೆ ಹಾಕಿದ್ರೆ ಸಾಕು ಅಂತ. ನೀವು 1000 2,000 ಕಳಿಸಿದ್ರೆ ಖುಷಿ ಆಯಿತು. ಎಲ್ಲ ಖುಷಿ ಆಯ್ತು, 100% ಖುಷಿ ಆಗುತ್ತೆ. ಇಲ್ಲ, ನನಗೆ ಅವ್ರಿಗೆ ಥ್ಯಾಂಕ್ಸ್ ಇಲ್ಲ. ಯಾಕಂದರೆ ಸಿನಿಮಾ ಫುಲ್ಲು 38 ಮಿನಿಟ್ಸ್ ನೋಡಿ ಮತ್ತೆ ಫೋನ್ಪೇಲಿ ನನ್ನ ನಂಬರ್ ಹಾಕ್ಕೊಂಡು ಮತ್ತೆ ನೋಡಿ ಕಳಿಸಿರೋದಿದೆಯಲ್ಲ, ಇದು ನೆಕ್ಸ್ಟ್ ನನಗೆ ಸೂಪರಾಗಿ ಖುಷಿ ಆಗ್ತಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಚಿತ್ರದುರ್ಗದಲ್ಲಿ ನಾನು ಹುಟ್ಟಿ ಬೆಳೆದಿದ್ದ ಊರಲ್ಲಿ ನನಗೆ ಅಂದ್ಕೊಂಡಿರೋ ಸೂಪರಾಗಿರೋ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಸೊ ಅದನ್ನು ನಾನು ಇದು ಮಾಡಿದ್ದೀನಿ. ಯಾಕಂದರೆ ಸೂಪರಾಗೆ ನಮಗೆ ಊರವ್ರು ಎಲ್ಲರೂ ನನಗೆ ರೆಸ್ಪಾಂಡ್ ಮಾಡ್ತಾಯಿದ್ದಾರೆ. ಸಖತ್ತಾಗಿದೆ, ನಮ್ಮೂರಲ್ಲಿ ಇಷ್ಟು ಸೂಪರಾಗೆ ತೋರಿಸಿದ್ರೆ ನಮ್ಮೂರನ್ನ ಅಂತ. ಚಿತ್ರದುರ್ಗದ ಎಲ್ಲ ಜನತೆಗೂ ನಾನು ಥ್ಯಾಂಕ್ ಯು ಆರ್ಟ್ಫುಲ್ಲಾಗಿ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಇನ್ನೂ ಯಾರು ನೋಡಿಲ್ಲ ಲೀಲಾ ಅಭಿಮೇಘನ, ಈಗಲೇ ಹೋಗಿ ಲೀಲಾ ಅಭಿಮೇಘನ ನೋಡಿ. ಖಂಡಿತ ಡೆಫಿನೆಟ್ಲಿ 100% ಕ್ಲೈಮ್ಯಾಕ್ಸ್ ಮಾತ್ರ ಸೂಪರಾಗಿ ಎಂಜಾಯ್ ಮಾಡ್ತೀರಾ. ಮತ್ತು ಕ್ಲೈಮ್ಯಾಕ್ಸ್ಗೆ ಸುಮಾರು ಜನ ಇವಾಗ ನಮ್ಮ ಫ್ಯಾಮಿಲಿ ಆಗಿರಲಿ, ಫ್ರೆಂಡ್ಸ್ ಆಗಿರಲಿ, ಹೀರೋಯಿನ್ನು ಕಾಣಿಸಂಗಿಲ್ಲಪ್ಪ. ಏನು ಯಾರನ್ನ ಲವ್ ಮಾಡ್ತಿದ್ರು, ಮದುವೆ ಆಗ್ತಿದ್ರು, ಒಂದು ಕಡೆ ಲೀಲನ್ ಆಗ್ತೇ ಇಲ್ಲ
ಏನು